ಆಗಿ 3 ವರ್ಷ ಆಯಿತು. ಕೋಲಾರ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಚುನಾವಣೆ ನಡೆದು 3 ವರ್ಷ ಆಗ್ತಾ ಇದೆ. ಅದರಲ್ಲಿ ಹೊಸದಾಗಿ ಶಾಸಕರಾಗಿ ಕೊತ್ತೂರು ಮಂಜಣ್ಣವರು ಅವರ ಹಾದಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಂಡಿರ್ತಕ್ಕಂಥ ಕೆಲವು ನಿರ್ಧಾರಗಳಿಂದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಇವತ್ತು BPL ಕಾರ್ಡ್ಗಳ ವಿಚಾರದಲ್ಲಿರ್ಬೋದು, ಅಥವಾ ಆಸ್ಪತ್ರೆ ವಿಚಾರದಲ್ಲಿರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ಶಿಕ್ಷಣದ ವಿಚಾರದಲ್ಲಿರ್ಬೋದು, ಇವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇತ್ತೀಚೆಗಂತೂ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಫ್ರೀ ಭಾಗ್ಯಗಳು ಅಂತೇಳಿ ಮಾಡೋಕ್ಕೋಗಿ ಕೊನೆಗೆ ಎಷ್ಟೋ ಜನಕ್ಕೆ ಈ ಒಂದು BPL ಕಾರ್ಡ್ಗಳಿದ್ದ ಅವ್ರಿಗೆ ಏನು ಮಧ್ಯಮ ವರ್ಗಕ್ಕಿಂತ ಕಡಿಮೆ ಒಂದು ಆರ್ಥಿಕ ಪರಿಸ್ಥಿತಿ ಇರೋಂಥವ್ರು ಕೂಡ ಸಾಕಷ್ಟು ಜನರಿಗೆ BPL ಕಾರ್ಡ್ ರದ್ದಾಗಿದೆ. ಸೊ ಇವತ್ತು ಅವರು ಕೇವಲ ಅಕ್ಕಿ ಕೊಡೋಂಥದ್ದಿರ್ಬೋದು ಅಥವಾ ಸೊಸೈಟಿನಲ್ಲಿ ಕೊಡ್ತಕ್ಕಂಥ ಪಡಿತರ ವಿಚಾರನ ಇಟ್ಕೊಂಡು ಇವತ್ತು BPL ಕಾರ್ಡ್ಗಳನ್ನು ರದ್ದು ಮಾಡಿದ್ರು. ಇದರಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಎಷ್ಟೋ ಜನಕ್ಕೆ ಆಸ್ಪತ್ರೆಗಳಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ ಸಿಗ್ತಾ ಇಲ್ಲ, ವಂಚಿತರಾಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜನರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಕೇವಲ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿಂದ ಆಗಿರ್ತಕ್ಕಂಥ ಸಮಸ್ಯೆ ಇದು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಜನರಿಗೆ ಇವತ್ತು ಮತದಾರರಿಗೆ ನೊಂದು ಬಿಟ್ಟಿದ್ದಾರೆ. ಸಾಕು ಚುನಾವಣೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 2028ಕ್ಕೆ ಕೋಲಾರದ ಜನರನ್ನ, ಕೋಲಾರದ ಮತದಾರರನ್ನ, ಕೋಲಾರದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಮಾಡೋದಕ್ಕೆ ಯಾವ ವ್ಯಕ್ತಿ ಸೂಕ್ತ ಅಭ್ಯರ್ಥಿ ಸರ್? ನೋಡಿ ಸರ್, ಸಾಮಾನ್ಯವಾಗಿ ನಾವು ಚುನಾವಣೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಚುನಾವಣೆ ಏನಕ್ಕೆ ಮಾಡ್ತಾ ಇದ್ದೀವಿ? ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಆ ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮತ್ತು ಅಭಿವೃದ್ಧಿ ಮಾಡಬೇಕು. ಎಲ್ಲ ರೀತಿಯಲ್ಲಿ ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲ ರೀತಿಯಲ್ಲೂ ನಾನು ಮಾತನಾಡ್ತಾ ಇದ್ದೀನಿ. ರೈತಾಪಿ ವರ್ಗದ ಜನ ಇರ್ಬೋದು ಅಥವಾ ಹಿಂದುಳಿದ ವರ್ಗಗಳಿರ್ಬೋದು, ಎಲ್ಲ ಒಂದು ವರ್ಗದ ಜನರಿಗೂ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಆ ಭಾಗದ ನಾಡಿ ಮಿಡಿತ ಗೊತ್ತಿರೋಂಥವ್ರು ಇರಬೇಕು, ಜೊತೆಗೆ ಆ ಭಾಗದ ಜನರಿಗೆ ಚಿರಪರಿಚಿತರಿರಬೇಕು, ಮತ್ತು ಅಲ್ಲೇ ಹುಟ್ಟಿ ಬೆಳೆದು ಆ ಜನರ ಒಂದು ಆ ಕಂಪು ಅಂತ ಏನು ಹೇಳ್ತೀವಿ ಅಥವಾ ಅಲ್ಲಿನ ಸಮಸ್ಯೆಗಳೇನಿದೆ ಅದನ್ನು ಹೃದಯಾಂತರಾಳದಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿರೋಂಥ ಲೀಡರ್ಗಳಿದ್ರೆ ಖಂಡಿತವಾಗ್ಲೂ ಜನರ ಸಮಸ್ಯೆನ ನೀಗಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗುತ್ತೆ. ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಪ್ರಕಾರ? ಈಗ ಎಲ್ರಿಗೂ ಗೊತ್ತಿದೆ, ನನ್ನ ಪ್ರಕಾರ ಅಂತ ಹೇಳೋದಲ್ಲ, ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ರಿಗೂ ಗೊತ್ತಾಗಿರೋಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ 9-10 ವರ್ಷಗಳಿಂದ ನಿರಂತರವಾಗಿ ಜನರೊಟ್ಟಿಗೆ ಇದ್ಕೊಂಡು ಏನು ಅಧಿಕಾರ ಇರಲಿ ಬಿಡಲಿ, ಎಂಥ ಸಿಚುವೇಶನ್ನೇ ಬರಲಿ, ಎಲ್ಲ ಸಿಚುವೇಶನಲ್ಲೂ ಕೂಡ ಜನಗಳ ಜೊತೆ ಬೆರೆತು ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ಕೊಂಡು ಸ್ವಂತ ಮನೆ ಮಕ್ಕಳ ಥರ ನೋಡಿಕೊಂಡು ಕ್ಷೇತ್ರದ ಎಲ್ಲ ಜಾತಿ ಜನಾಂಗ ಸಮುದಾಯಗಳ ವರ್ಗಗಳ ಜನರನ್ನು ಜೊತೆಗಿಟ್ಕೊಂಡು ಅವರ ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ CMR ಶ್ರೀನರ್ತಣ್ಣವರು. ಅದು ತಮಗೆ ಗೊತ್ತೇ ಇದೆ, ಸ್ಟಾರ್ಟಿಂಗ್ ಫ್ರಮ್ ಕೋವಿಡಿಂದ ಹಿಡಿದು ಕೋವಿಡ್ ಸಂದರ್ಭದಲ್ಲಿ ಜನ ಈಚೆನೇ ಬರೋಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ತರಕಾರಿಗಳನ್ನು ಕೊಡೋದಿರ್ಬೋದು, ಆವತ್ತಿನ ದಿವಸ ಮೆಡಿಕಲ್ ಕಿಟ್ಗಳನ್ನು ಕೋವಿಡ್ನಿಂದ ಸಫರ್ ಆಗಿರ್ತಕ್ಕಂಥವ್ರಿಗೆ ಮನೆಗೆ ಹೋಗಿ ಮನೆಗೆ ಕಿಟ್ ಕೊಟ್ಟಂಥ ಒಬ್ಬ ವ್ಯಕ್ತಿ ನಮ್ಮ CMR ಶ್ರೀನಾಥಣ್ಣವರು. ಅದೇ ರೀತಿ ದಲಿತ ಮುಖಂಡರುಗಳಿಗಿರ್ಬೋದು, ದಲಿತ ಜನರಿಗಿರ್ಬೋದು, ಅದೇ ರೀತಿ ಮುಸಲ್ಮಾನ್ ಬಾಂಧವರು. ಇವತ್ತು ನಮ್ಮ ಕೋಲಾರದ ಹೃದಯ ಭಾಗದಲ್ಲಿ ಹೆಚ್ಚು ಜನ ಇರ್ತಕ್ಕಂಥದ್ದು ಮುಸಲ್ಮಾನರು. ಅವತ್ತು ಹೆಚ್ಚಿಗೆ ಮಳೆ ಬಂದಂಥ ಸಂದರ್ಭದಲ್ಲಿ ರಾಜಕಾಲುವೆಗಳು ತುಂಬೋಗಿ ನೀರೆಲ್ಲನೂ ಮುಸಲ್ಮಾನ್ ಬಾಂಧವರ ಮನೆಗಳಿಗೆ ನುಗ್ಗಿದಾಗ ಅವತ್ತಿನ ದಿವಸ ಇನ್ಕ್ಲೂಡಿಂಗ್ ಜಿಲ್ಲಾಡಳಿತನೇ ಫಂಡ್ಸ್ ಇಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಇಮಿಡಿಯೇಟ್ ಬಂದು ಸ್ಪಂದಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಂತ ಕೈಯಲ್ಲಿ ಅವರ ದುಡ್ಡನ್ನು ಹಾಕಿ ಇಟಾಚಿಗಳಿರ್ಬೋದು, JCBಗಳಿರ್ಬೋದು, ಟಿಪ್ಪರ್ಗಳಿರ್ಬೋದು ಹಾಕಿ ಆ ರಾಜಕಾಲುವೆಗಳನ್ನು ಇದ್ದಂಥ ಗಲೀಜನ್ನು ಕ್ಲೀನ್ ಮಾಡಿ ಅಲ್ಲಿರ್ತಕ್ಕಂಥ ನೀರು ಸರಾಗವಾಗಿ ಹೊರಗಡೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಪ್ರಶಂಸೆ ಮಾಡಿದರು. ಇಂಥ ಒಂದು ಸಮಾಜ ಸೇವಕರು ನಮಗೆ ಬೇಕು ಅಂತೇಳಿ ಅವತ್ತು ಹೇಳಿದರು. ಸೊ ಅದು ಅವರ ಒಂದು ಮನಸ್ಥಿತಿ ಗೊತ್ತಾಗುತ್ತೆ. ಅದೇ ರೀತಿ ಎಷ್ಟೊಂದು ಉರ್ದು ಶಾಲೆಗಳಿಗೆ ಶೌಚಾಲಯಗಳ ಒಂದು ಸಮಸ್ಯೆ ಇತ್ತು. ಅಲ್ಲಿ ಏನು ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಅಥವಾ ಕುತ್ಕೊಳ್ಳೋಕ್ಕೆ ಅವ್ರಿಗೆ ಸ್ಥಳ ಇರಲಿಲ್ಲ, ಕಂಪ್ಯೂಟರ್ ವ್ಯವಸ್ಥೆಗಳಿರ್ಬೋದು, ಈ ಥರದ್ದೆಲ್ಲನೂ ಕೂಡ ಮುಸಲ್ಮಾನ್ ಬಾಂಧವರಿಗೂ ಕೂಡ ಮಾಡಿಕೊಟ್ರು ನಮ್ಮ ಒಂದು ಕೋಲಾರದ ಭಾಗದಲ್ಲಿ. ಅದೇ ರೀತಿಯಲ್ಲೇ ಇನ್ನೂ ಮುಂದಕ್ಕೆ ಹೋಗಿ ಹೇಳೋದಾದರೆ, ಈ ರಸ್ತೆ ಬದಿಗಳಲ್ಲಿ ಮಲ್ಕೊಳ್ತಾ ಇದ್ದಂಥವರು ನಿರಾಶ್ರಿತರು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಿರ್ಬೋದು. ಅದ್ರ ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಬೆಡ್ಶೀಟ್ ಕೊಟ್ಟಿರೋದಿರ್ಬೋದು, ಈ ಥರ ಏನು ಅಂಗವಿಕಲರಿಗೆ ಅಥವಾ ವಿಶೇಷ ಚೇತನರು ಅಂತ ನಾವೇನು ಕರಿತೀವಿ ಅವ್ರಿಗೆ ಸಹಾಯ ಮಾಡಿದ್ದಿರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ CMR ಶ್ರೀನಾಥಣ್ಣವರು ಅವತ್ತಿಂದ
ವರ್ಷದಿಂದ ಇವತ್ತಿನವರೆಗೂ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಮುಂದೆ ಹೋಗಿ ನಿಮ್ಗೆ ಹೇಳೋದಾದರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿ ಹಳ್ಳಿನೂ ಕೂಡ ಒಂದು 5-10% ಮಿಸ್ ಆಗಿರ್ಬೋದು ಅಷ್ಟೇ. ಎಲ್ಲ ಹಳ್ಳಿನಲ್ಲೂ ಕೂಡ ದೇವಸ್ಥಾನಗಳ ಅಭಿವೃದ್ಧಿಗೆ ಅವರು ಅವತ್ತು ಸಹಾಯ ಮಾಡಿದರು. ಸಹಾಯ ಮಾಡಿ ಅವರು ಒಂದು ಒಳ್ಳೆ ಭಕ್ತರು ಅಂತ, ಅಂದರೆ ಯಾರೆಲ್ಲ ದೇವಸ್ಥಾನಗಳ ಒಂದು ಭಕ್ತರಿದ್ದಾರೆ ಅಂಥವ್ರಿಗೆಲ್ಲ ಸಹಾಯ ಮಾಡಬೇಕು, ನಮ್ಮ ಜನ ಒಂದು ಒಳ್ಳೆ ಸಂತೃಪ್ತಿಯಿಂದ ಇರಬೇಕು, ಒಳ್ಳೆ ಶಾಂತಿಯಿಂದ ಇರಬೇಕು ಅಂತೇಳಿ ದೇವಸ್ಥಾನಗಳ ಅಭಿವೃದ್ಧಿ ಕೂಡ ಹೆಲ್ಪ್ ಮಾಡಿದರು. ಅದೇ ರೀತಿ ಯುವಕರು ವಿಚಾರಕ್ಕೆ ಬಂದರೆ ಯಾವ ಹಳ್ಳಿ ಇರಲಿ, ಯಾವ ಭಾಗ ಇರಲಿ, ಯಾರೇ ಹೋಗಿ ಕೇಳಿದ್ರು ಕೂಡ ಅವ್ರಿಗೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಟ್ಟರು, ಅವ್ರ ಜೊತೆನಲ್ಲಿ ನಿಂತು ಬೆನ್ನು ತಟ್ಟಿದ್ರು, ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ರು. ಆವತ್ತಿಂದ ಇವತ್ತಿನವರೆಗೂ ಕೆಲಸ ಮಾಡ್ತಾ ಇರೋದಂದರೆ ಅದೇ CM ಆರ್ ಶ್ರೀನಾಥಣ್ಣವರು. ಅದೇ ರೀತಿ ಎಷ್ಟೊಂದು ಜನ ಇವತ್ತು ಕಲಾ ರಸಿಕರಿದ್ದಾರೆ. ಈ ಒಂದು ಪೌರಾಣಿಕ ನಾಟಕಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ನಾಟಕಗಳನ್ನ ನಡೆಸ್ತಾರೆ, ಪ್ರತಿ ವರ್ಷ ನಡೆಸ್ತಾರೆ. ಅಂಥದಕ್ಕೂ ಕೂಡ ನಮ್ಮ ಒಂದು CM ಆರ್ ಶ್ರೀನಾಥಣ್ಣವರು ಭಾಳ ಹಿಂದಿನಿಂದನೂ ಕೂಡ 9-10 ವರ್ಷಗಳಿಂದ ಕೂಡ ನಿರಂತರವಾಗಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಲದಕ್ಕೆ ಜನರಿಗೆ ಕಷ್ಟ ಸುಖಗಳಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಮುಂದೆ ಹೋಗಿ ಹೇಳೋದಾದರೆ ಒಂದು ಚಿಕ್ಕ ಮಗು ಇರಲಿ, ಹೆಣ್ಮಕ್ಳಿರಲಿ, ಯಾರೇ ಇರಲಿ, ಸಮಸ್ಯೆ ಅಂತ ಮನೆ ತನಕ ಹುಡ್ಕೊಂಬಂದರೆ ಅವ್ರ ಕೈಲಾದಂಥ ಸಹಾಯ ಮಾಡ್ತಾರೆ. ಜೊತೆಗೆ ಸ್ವತಃ ಅವರೇ ಖುದ್ದಾಗಿ ಕರ್ಕೊಂಡೋಗಿ ತಹಸೀಲ್ದಾರ್ ಇರ್ಬೋದು, DC ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, ಕರ್ಕೊಂಡೋಗಿ ಕುಳ್ಳಿರಿಸಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವನೆ ಅವ್ರಿಗಿದೆಯಲ್ಲ, ಇಂಥ ನಾಯಕ ನಮಗೆ ಸಿಗಬೇಕೇ ಹೊರತು ಹೊರಗಡೆ ಎಲ್ಲೋ ಬೇರೆ ರೀತಿಯಲ್ಲಿ ಆಲೋಚನೆಗಳು ಮಾಡಿಕೊಂಡು ಬರೀ ದುಡ್ಡು ಮಾನದಂಡ ಆಗೋದಿಲ್ಲ. ಇಲ್ಲಿ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕನ್ನೋ ಒಂದು ಮನೋಭಾವನೆ ಇರಬೇಕು, ಆ ಒಂದು ಕಾಳಜಿ ಇರಬೇಕು, ಮತ್ತು ಆ ಒಂದು ವ್ಯಕ್ತಿತ್ವ ಇರಬೇಕು. ಇವೆಲ್ಲವನ್ನ ನಾವು ಗಮನಿಸಿದ್ರೆ ಕೋಲಾರದಲ್ಲಿ ನಮಗೆ ಸೂಕ್ತವಾದಂಥ ವ್ಯಕ್ತಿ ಸಿಗಂಥದ್ದು ಅದು CM ಆರ್ ಶ್ರೀನಾಥಣ್ಣ. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.